ಸಾಕ್ತೇನ ಅಂತ ಧೈರ್ಯವಂತ ಹೆಣ್ಮಕ್ಳ ಕಡೆ ಬನ್ನಿ. ನಾನೇ ನಮ್ಮ ಯಜಮಾನ್ರಿಲ್ಲಣ್ಣ, ನಾನು ಯಾರು ಸಹಾಯ ಇಲ್ಲ, ಮಕ್ಕಳು ನಾನು ದುಡ್ಡಿಗೆ ಓದಿಸ್ತಾ ಇದೀನಿ, ನಾನು ಸಾಕ್ತೇನೆ ಅಂತ ಧೈರ್ಯವಂತ ಈ ಕಡೆ ಬಮ್ಮ. ಈ ಕಡೆ ಬನ್ನಿ, ನಾನಿದ್ದೀನಲ್ಲಿ ಗೌರ್ಮನ್ ಇದೆ. ಯಾವನ್ ಏನ್ ಬ್ಯಾಡ್ ವೇಷ ಮಾಡ್ರಿ, ಯಾವನ್ ಏನ್ ಅನ್ಕೊಂಡು ನನ್ನ ತಂಗಿ ನಾನು ಸಾಕಿ ಬಮ್ಮ. ಅಲ್ಲಿ ಕಡೆ ಯಾರ ಬಂದ್ ತಂಗಿ ಜಾಗಬಿಡಿ ಅಂತ ಕಷ್ಟಪಟ್ಟ ತಂಗಿ ಜಾಗಬಿಡಿ. ಇನ್ನು ಇಂಥ ತಂಗಿಯರು ಯಾರ್ಯಾರು ಧೈರ್ಯವಂತರ ಕಡೆ ಬನ್ನಿ. ನಿಮ್ಮನ್ನ ಧೈರ್ಯವಂತ ಅಂತ ಕರೆಯೋದು ನಾನು, ನಿಜಕ್ಕ ನಿಮ್ಮನ್ನ ಧೈರ್ಯವಂತ ಅಂತ ಕರೆಯೋದು ನಾನು ಅಲ್ವಾ? ಮೊನ್ನೆ ಒಂದ್ಸರಿ ಯಾರು ಹಿಂಗೆ ಸ್ವಯಂ ಪ್ರೇರಿತ ದುಡ್ಡು ಹಾಕ್ತಾರೆ ಅವ್ರಿಗೆಲ್ಲ ಒಂದ್ಸರಿ ಕೈ ಅಂದ್ಬಿಟ್ಟು ತಂಗಿಯರಿಗೆ, ನಮ್ಮ ತಂಗಿಯರ್ ಕೈ ಅಂದ್ರು ಯಾಕಲ್ಲ ಮಗಳೇ ಇಲ್ಲಿ ಬಂದು ನಂತ ಬಂದು ತಾಯರ ಯಾವ ಊರ ಮಕ್ಕಳ ಅಲ್ಲಿ ಅವರು ಚೀಲದಲ್ಲಿ ಚಗನಲ್ಲಿ ಬೆಕ್ಕ ಮೆಣಸ ಎಲ್ಲ ಬಂದು ಎಲ್ಲ ಬಂದಿದೆ. ಅಪ್ಪ ಅಂದ್ರೆ ಯಾಕೆ ಅಂತಿದ್ಯಾ? ಅಪ್ಪ ಅಲ್ವಾ? ಮಕ್ಕಳು ಎಷ್ಟಪ್ಪ? ಏನು ಮಾಡ್ತಾರೆ? ಮಕ್ಕಳು ಸಾಕ್ತಿದ್ಯಾ? ನೀವು ಒಬ್ಬ ಸಹಕಾರ ಮಾಡ್ತಿದ್ದೀರಾ? ನೋಡ್ಕೊಳ್ಳಿ ಮಗಳನ್ನ. ಓದಿದ್ದೇಕಂದ ಏನು ಕೆಲಸ ಮಾಡ್ತಿದ್ದ? ನಿಮ್ಮ ಜೀವನ ಮಾಡ್ತಿದ್ದೆ ಮಗಳೇ? ಹೇಳ್ತೀನಿ ನಾನು. ನನ್ನ ಈ ಥರ ಪಬ್ಲಿಕ್ ಮಾಡಿ ವಿಡಿಯೋ ಮಾಡೋದು ನಮ್ಮದು ಕೇರ್ಪೇಟೆ ರೂಪ ರಾಜೇಶ್ ಅಂತ ಹೇಮಂತ್ ಮೋಹಿತ್ ಅಂದರೆ ರಾಯಸಂದ್ರ. ನಾನು ಈ ಥರ ಪಬ್ಲಿಕ್ ಜಾಸ್ತಿ ಮಾಡೋದು ಎಷ್ಟು ಎಲ್ಲ ಮಾಡ್ತಾರೆ ಅವರೋ ಇಷ್ಟು ಅವ್ರು ನಿಲ್ಲಿಂದಿರೋದು ನನಗೆ. ಇನ್ನು ಅದು ಬಿಟ್ಟರೆ ನಿಮ್ಮದ ಭಕ್ತರು ಒಂದು 4 ಸೇರೆ ನೋಡಿ ಕೈ ತಗೊಳಂತವ್ರು ಕೆಳಗೆ ಹೋಗಿ ಒಂದು ವೇಳೆ ಕೈ ತಗೊಂಡು ಬಾಟ್ಲಿಟ್ಕೊಂಡು ಶ್ರೀಮಂತರಿದ್ರೆ ಹಳ್ಳಕ್ಕೆ ಕೈ ತಗೊಳ್ಳೋ ಬದಲು ಮರಗಳಿಗೆ ಕೈ ತಗೊಳ್ಳಿ, ಪುಣ್ಯ ಬರುತ್ತೆ. ಯಾವ ಮರಗಳಿದ್ದಾವೆ ಈ ಮರಗಳಿಗೆ ಕೈ ತಗೊಳ್ಳಿ, ಶ್ರೀಮಂತರು ಕೈ ತಗೊಳೋದಕ್ಕೆ. ಆಮೇಲೆ ಅಕ್ಕ ಸೌಂದರ್ಯಕ್ಕ ಕೈ ತಗೊಂಡೋಗಿ ಏನಾಗ್ತಲ್ಲ ಹೋಗಿ ಅಲ್ಲಿ ಸೌಂದರ್ಯನ ಮೆರಿಬೇಡಿ. ಡಸ್ಟ್ಬಿನ್ ತುಂಬೋಗಿದೆ, ದಯವಿಟ್ಟು ಕೆಳಗೆ ಹಾಕ್ರಪ್ಪ. ನಿಮ್ಗೆ ಸೌದೋಗಲ್ಲ. ಅನ್ನ ಕೊಟ್ಟರೆ ಅಲ್ಲೇ ನಮ್ಮ ಜನಗಳು ಹೆಂಗೆ ಎಲ್ಲಿ ಊಟ ಮಾಡ್ತೀವಿ ಅಲ್ಲಿ ಗಲೀಜು ಮಾಡೋದು ಕೊಡ್ತಾರಲ್ಲ. ಎತ್ತ ತಾಯಿ ತಂದೆ ಒದೆಯೋದೇ ಎಡ್ಕೊತಾರೆ ಅಲ್ಲಿ. ಡಸ್ಟ್ಬಿನ್ ತುಂಬೋಗಿದೆ ಸೀಟ 4 ಸೀರೆ ಎಲ್ಲದವ ಸಿಗೋ ಇವನು ಆಮೇಲೆ ಕೆಲಸ ಮಾಡ್ತಾನಂತೆ. ಹೆಂಗೇಣ ಎಲ್ಲತ್ತು ಹೋಗೋಣ ನೀನ್ ನನ್ನ ಜೊತೆ ಇರ್ಬೇಕು. ನೀನು ಇವತ್ತು 5 ಸೀರೆ ಕೊಡಲ್ಲ. ಅವಾಗ ಜಗಳ ಆಡ್ಬೇಡಿ, ಹಿಂದೆ ಇರಲ್ಲ. ಗಂಡು ಕಟ್ಟಿಸ್ಕೊಡೋದು ಅವನ ಹಬ್ಬನ ತೋರಿಸಿ ನಾನು ತೀರ್ಥ ಕುಡ್ಸೋಕ್ಕಾಗದು ಬೇಡ. ನಾನು ತೀರ್ಥ ಕುಡ್ಸೋದು ಬೇಡ. ಹೋಗಿ ನಾನು ಕುಡ್ಸ್ ಫಸ್ಟು ಬಾ ನೋಡಿ. ನಾನು ಬೇರೆ ಸೀರೆ ಕೊಡ್ತೇನೆ, ನೀವೆಲ್ಲ ಇವತ್ತು ಸೀರೆ ತಂದು ಕೊಟ್ಟಿರಿ. ಇವತ್ತೊಂದು ಅಕ್ಕ 4 ಸೀರೆ ತಗೊಂಡಿದ್ದೆ. ಯಾವ್ರಕ್ಕ 5 ಸೀರೆ ತಗೊಂಡ್ ಅಕ್ಕ ಸೇರೆ ಕೊಡಿ ಬಡವರಿಗೆ ಅಂತ ಬಂದೇರಿ. ಇವಕ್ಕೂ ಒಂದು ಕ್ಲಾಪ್ ಸರ ಹಾಕಿ ನಾನು ಸೇರೆ ಕೊಟ್ಟು ಹಾಕೋದ ಅಕ್ಕ. ಈಗ ತೋರ್ಮನೆ ಹುಡುಗರ ಹಾಕೋದು ಸ್ವಲ್ಪ ಹಿಂದೆ ಹಲೋ ನಂಬೋದು ನಾನು ನಂಬೋದು ನಾನು ಯಾರು ನೀನು ಲವರ ಫೋನ್ ಮಾಡ್ತಿರೋದು? ಅಕ್ಕ ಬೈಲಕ್ಕ ಅಕ್ಕ ನಿಮ್ಗೆ ಬಿಟ್ಟು ಸಮುದ್ರದಿಂದ ಗೌರ್ಮೆಂಟ್ ಆಸ್ತಿ ಕೇಳ್ಬಿಡಕ್ಕೆ ನಿಮಗೆ ತಮ್ಮ ಕಡೆಯಿಂದ ಕೈ ಬಿಡಕ್ಕೆ ಕೇವಲ 3 ದಿನ ಆದಮೇಲೆ ಚಿಕ್ಕದಾಗ ತಾಳಿ ಕಟ್ಟಕ್ಕೆ ಕಟ್ ಮಾಡಿ ತಾಳಿ ಕಟ್ಕೊಳಕ್ಕೆ ಇರಕ್ಕ ಚಿಕ್ಕ ಕಟ್ ಮಾಡಿ ತಾಳಿ ಕಟ್ಕೊಳಕ್ಕ ಹೌದಾ? ಇನ್ನ ಯಾರವರು ಹಿಂದೆ ಬರು ಹಿಂದೆ ಬರು ಮಕ್ಕಳು ಏನು ಓದ್ತಾರಮ್ಮ? ಅಣ್ಣ ಬದುವಂತ ಮರಕ್ಕೆ ಕೈ ತಗೊಳ ಅಣ್ಣಯ್ಯ ಅಣ್ಣಯ್ಯ ನೀವು ಹಬ್ಬ ಮಾಡಿ ಅದೇ ಮಾಡ್ತಾರಲ್ವ, ಮರಕ್ಕೆ ಕೈ ತಗೊಂಡು ಮರ ಬೆಳೀತಿದ್ದ. ದಯವಿಟ್ಟು ಮರಕ್ಕೆ ಕೈ ತಗೊಳ್ಳಿ. ನೀರನ್ನ ಸ್ವಲ್ಪ ಹಿಂದಕ್ಕೆ ದಯವಿಟ್ಟು ನಾನು ಡಿಸ್ಟರ್ಬ್ ಮಾಡ್ತಲೇ ಇರ್ತೀನಿ. ಅರ್ಥ ಮಾಡ್ಕೊಂಡ್ರೆ ಬೆಟ್ರು. ಏನಂತೀರ ನನಗೆ ಅಪ್ಪನ ಅಣ್ಣನ ಹೇಳು, ಜಗಟ ಹೇಳ್ಬೇಕು. ಏನು ಹೇಳು? ಅಪ್ಪ ಇದ್ದಾರಾ?
ಅಣ್ಣ ಇದ್ದಾರಾ? ಒಬ್ಬಳೆ ಮಗಳ? ನಾನು ಬಾಗಿನ ಕೊಡ್ತೀನಿ, ಅಣ್ಣ ಅಂತ ಪರವಾಗಿಲ್ಲ, ಆಸ್ತಿ ನೀನಕ್ಕೆ ಅಣ್ಣ ಅನ್ನು. ಹಾಂ, ಯಾರಿಗೂ ಎದುರು ಬೇಡ ಆಯ್ತಾ? ಅದನ್ನೇ ಕಸ್ಕೊಬಾರ್ದು ಆಯ್ತಾ? ಇದು ಮೂರು ಖಾಲಿ ಕಟ್ಕೊಂಡ್ರೆ ಇಲ್ಲ ಹಣ ಬೇಡ ಆಯ್ತಾ? ವರ್ಷಕ್ಕೊಂದ್ಸರಿ ಬರಬೇಕು, ಬಾಗಿನ ಇಸ್ಕೊಳ್ಬೇಕು. ಅರ್ಥ ಮಾಡಿ ಹಾಂ, ಮನೆಗೆ ಯಜಮಾನ ಮಲಗೇನ ಉಂಡು ಅಂತ ಅವ್ರಿಗೆ ಕೊಡಲ್ಲ. ಮನೆಗೆ ಯಜಮಾನ ಉಂಡು ಮಲಗೇನೆ ಅಂದರೆ ಅವನಿಗೆ ಕೊಡಲ್ಲ. ಮಗ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡಲ್ಲ. ಮಗ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಮಗನ ಆಸ್ತಿ ನಮಗೆ ಬರೀ ಹೆಲ್ಪ್ ಮಾಡ್ತೀವಿ. ಕಾಯ್ಬೇಕು ಸುಮ್ಮನಿರು ಸೈಲೆಂಟಾಗಿ. ಯಾಕೆ ಮಾಡ್ತಿದ್ದೆ? ಏನು ಮಾಡ್ತಾ ಇದ್ದೀನಿ ನಾನೇನು ಡ್ಯಾನ್ಸ್ ಮಾಡ್ತಾ ಇದ್ದ? ಏನು ಬುದ್ಧಿವಂತ ಅವ್ನು ಬುದ್ಧಿವಂತ. ಈಗ ನಾನು ಮನೆಗೋರ್ಗೆ ಅವ್ರು ಪುಣ್ಯಾಕನ ವೀಡಿಯೋ ಮಾಡಿ ನಾಲ್ಕು ಅವ ಅವ್ನೇನು ಮಾಡ್ತೇನೆ ಗೊತ್ತಾ ನೋಡಿ, ನಾಲ್ಕು ನಾನು ತೋರಿಸ್ತಾವ್ ನಾಲ್ಕು ಬರಲಿ ಅಂತ. ಅವನು ಬಿಡು, ಅವ್ನು ಗೊತ್ತಿಲ್ಲ, ಒಳ್ಳೇದು ಮಾಡ್ತೇನೆ ಅಂತಾನೆ. ಬಿಡಿ. ಈಗ ನಾವೇನು ಮಾಡ್ತೀವಿ? ಸ್ವಲ್ಪ ಹಿಂದೆ ಫ್ರೀಯಾಗಿ ನಿಂತ್ಕೊಳ್ಳಿ, ಜಾಗ ಬೇಜಾನ ಐತೆ, ಎಲ್ಲರೂ ಕೇಳಿಸುತ್ತೆ. ಒಂದು ನಿಮಿಷ ಕೇಳಿ, ಈ ಥರ ಸೇವೆ ಯಾಕೆ ಮಾಡಲ್ಲ ಅಂದ್ರೆ ಎಲ್ಲ ನಮಗೂ ಸಾಕಷ್ಟು ಬಂದು ಹೇಳೋಗ್ತಾರೆ, ಹಣ ಕಮ್ಮಿ ಹಾಕಿದ್ರೆ ಕಳಿಸಿ ಅಂತಾರೆ. ನಾವು ಮಾಡೋದು ಯಾಕೆ ಮಾಡಲ್ಲ ಹೇಳಿ? ನಾವು ಕೊಟ್ಟು ಕಷ್ಟ ಬೇರೆ ಕೊಡಬಾರ್ದು ಅಂತ ಮಕ್ಕಳಿಗೆ ಕರೆಂಟ್ ಹೋಗ್ಬಿಟ್ಟು ಎಂಟಲ್ಲಿ ಎಲ್ಲಿ ಹೊಡಿಬೇಕಾರೆ ಸತ್ತವೇರೆ ಅಂತ ಸತ್ತವೇರೆ ಅಂತ ಹಾಕಿದ್ರು ಮಕ್ಕಳಿಗೆ. ನಮಗೆ ಇರಕ್ಕೆ ಬಂದಿರಲಿಲ್ಲ, ನಾವು ದಾನ ಮಾಡೋದು. ಯಾರು ಕೊಡಬಾರ್ದು ಹೆಂಗೆ ಮಾಡ್ತಾರೆ ನೋಡಿ ಜನಗಳು. ಯಾರು ಮೇಂಟೈನ್ ಮಾಡೋಕ್ಕಾಗ್ತೀರ? ನಮಗೂ ನೋವಾಗುತ್ತೆ, ನಮಗೂ ಡಾಮೇಶನ್ ಮಾಡ್ತಾರೆ, ಬೈತಾರೆ ಅಂತ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಮಾಡ್ತಾರೆ ಅಂತ ಹಾಕಿ ನಾವೊಬ್ಬ ನಾವು ಬೈಯಂಗಿಲ್ಲ, ಯಾವನು ಆಗ್ತಾನೆ ಬೈತಾರಲ್ಲಿ. ಸುಮ್ಮನೆ ಏನಾಗಿತ್ತು? ಸಮಾಧಾನ ಇರಬೇಕು, ಎಲ್ಲರಿಗೂ ಅರ್ಥ ಹುಡ್ತಾರೆ ಹೇಳ್ತಾರೆ. ಆಯ್ ರಮ್ಯಾ ಬಂದು ಅವಳು ಚೆನ್ನಾಗಿಯಪ್ಪ ಅಂತ ಕೇಳು, ಸುಮ್ಮನೆ ಹುಷಾರು ಮಾಡಿದ್ದೆ ಅವಳನ್ನ ಬಂದು ಏನು ಕೇಳಿದ್ರೆ ನಾನು ರಮ್ಯಾ ಅಂತಾಳೆ. ಎಲ್ಲಿ ಹುಡುಕಿ ಬಂದೆ? ವಿಷಯ ಹೊಡಿಬೇಕಾಯ್ತು. ಖಾಲಿ ಬಿಡೋದು ಬೇಡಿ ದೊಡ್ಡವರು. ಆಯ್ತಾ, ಕೂತೋ ರಮ್ಯಕ್ಕ, ಕಾಲ ಕೂತೋ ಪರವಾಗಿಲ್ಲ. ಮಾವನ್ ಕೂತೋ ರಮ್ಯಾ. ಆಗಿಲ್ಲ ಅಂದ್ರೆ ಕೂತ್ಕೊಳ್ಳಿ, ಯಾರಿಗಾಗಲ್ಲ ಅವ್ರು ಕೂತ್ಕೊಳ್ಳಿ ದಯವಿಟ್ಟು. ಕಲ್ನ ಯಾರ ಪುಣ್ಯಾತ್ಮರು ಹಾಕ್ಸಿದ್ದಾರೆ, ನೀವು ಅವ್ರು ಕೂತ್ಕೊಂಡಾರ ಹೋಗಿರಿ. ಅದ ಈ ಮಾವಿನ ತಪ್ಪು ನಮ್ದಲ್ಲ, ಬೇಗ ಹಾಕೊಂಡ್ರೆ ಕಷ್ಟ. ಎಷ್ಟು ವಯಸ್ಸು? 25 ವರ್ಷ. ಹದ್ದ ಹುಳಿ ಆದಂಗೆ ಆಗ್ತಿಲ್ಲ ಮಕ್ಕಳು. 80 ವರ್ಷ ನಾವಿರ್ತೀವ, 40 ವರ್ಷ ಅಳ್ಳಾಡ್ತೀವಿ ಇಲ್ಲಿ. ಇಲ್ಲ ರೀ, ಯಾರಿಗೆ ಕೈ ನೋವು, ಕಾಲು ನೋವು, ಮಂಡಿ ನೋವು ಅಂತ ಬಂದಿರೋ ಕೇಳ್ಕೊಳ್ಳಿ. ಮತ್ತೆ ಇರೋ